ಯಾಕಮ್ಮ? ಯಾಕೆ ಎಲ್ಲಿಗೆ ಹೋಗ್ಬಾರ್ದು? ಇದೇನು ಮನೇನೋ ಇಲ್ಲೋ ಜೈಲ? ಓಹೋ, ನೀನ್ ಮದುವೆ ಆಗೋವರೆಗೂ ಇದನ್ನ ಜೈಲು ಅಂತಾನೆ ಅನ್ಕೋ, ಪರವಾಗಿಲ್ಲ. ನಿನ್ನ ಮಾತು ಕೇಳ್ಕೊಂಡು ಬೇರೆ ಹುಡುಗಿಗೆ ತಾಳಿ ಕಟ್ಟಿದ್ರೆ ಜೀವನ ಪರ್ಯಂತ ಈ ಮನೆ ನನಗೆ ಜೈಲೇ ಆಗಿರೋದು. ವರ್ಧಾ, ನೀನೀಗ ಮದುವೆ ಗಂಡು ಕಣೋ. ನೀನ್ ಮದುವೆ ಆಗೋವರೆಗೂ ಸೊಸೆ ಈ ಮನೆ ಕಾಲಿಡೋವರೆಗೂ ನೀನು ಮನೆಯಿಂದ ಆಚೆ ಕಾಲಿಡ್ಕೂಡ್ದು. ಇಷ್ಟಕ್ಕೂ ಇಷ್ಟೊತ್ತಿನಲ್ಲಿ ನೀನು ಹೊರಗಡೆ ಹೋಗುವಂತ ಕೆಲಸ ಏನೋ ಇದೆ? ಅಮ್ಮ, ಅದು ನನ್ನ ಫ್ರೆಂಡ್ ವಿಕಾಸ್ ಅಂತ ಇದ್ನಲ್ಲ ಹುಬ್ಬಳ್ಳಿಯಲ್ಲಿ, ಅವನು ಬೆಂಗಳೂರು ಬಂದಿದ್ದಾನಂತೆ. ನಾನು ಅವನು ಮಾತಾಡ್ಸ್ಕೊಂಡ್ ಬರ್ತೀನಿ, ಬೇಗ ಬಂದ್ಬಿಡ್ತೀನಿ. ಫ್ರೆಂಡ್ ಮಾತಾಡ್ಸೋದಕ್ಕೆ ನೀನ್ ಹೋಗ್ಬೇಕಾ? ಅಯ್ಯೋ ದಡ್ಡ ಅಲ್ಲ, ನೀನ್ ಅಲ್ಲಿಗೆ ಹೋಗೋ ಬದಲು ಅವನನ್ನ ಇಲ್ಲಿ ಕರ್ಸ್ಕೋಬಹುದಲ್ವಾ? ನಾನು ಕರ್ಸೋಣ ಅಂತಾನೆ ಅನ್ಕೊಂಡೆ ಅಮ್ಮ. ಆದ್ರೆ ಇಲ್ಲಿ ಇಷ್ಟೆಲ್ಲ ರಾಧಾಂತಗಳು ನಡೆದಿದೆ. ಅವನು ಇಲ್ಲಿ ಬರೋದು, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದು, ನಿಮ್ಗೆಲ್ಲ ಸುಮ್ಮನೆ ಮುಜುಗರ ಆಗೋದು, ಇದೆಲ್ಲ ಬೇಡವಾ ಬೇಡ. ನಾನೇ ಹೋಗಿ ಮಾತಾಡ್ಸ್ಕೊಂಡು ಬೇಗ ಬಂದ್ಬಿಡ್ತೀನಿ ಬಿಡು. ಅಲ್ಲ, ನೀನು ಫ್ರೆಂಡ್ ಮಾತಾಡೋಕೆ ಅಂತಿದ್ಯಾ? ಈ ಬ್ಯಾಗ್ ಇಲ್ಲ ಯಾಕೋ? ಇದು ಪಾಪ ಅವನು ಆಫೀಸಿಂದ ಒಂದಿನ ಕೆಲಸ ಅಂತ ಬೆಂಗಳೂರಿಗೆ ಬಂದಂತೆ. ಇವಾಗೇನೋ ಆಫೀಸಲ್ಲಿ ಇನ್ನೂ 3 ದಿನ ಕೆಲಸ ಎಕ್ಸ್ಟೆಂಡ್ ಆಗಿದೆ ಅಂತೆ. ಅದಕ್ಕೆ ಬಟ್ಟೆಗಳು ತಂದಿಲ್ಲ, ನೀನ್ ಬಟ್ಟೆ ತಂದ್ಕೊಡು ಅಂತ ಹೇಳ್ದ. ಅದಕ್ಕೆ ನಾನು ಹೋಗಿ ಅವನಿಗೆ ಬಟ್ಟೆ ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ನನ್ಗೆ ಯಾಕೋ ನಿನ್ನ ಕಳ್ಸೋಕೆ ಮನ್ಸಿಲ್ಲ ಕಣೋ. ನೀನ್ ಹೋಗೋದು ನನಗೆ ಸರಿ ಅನಿಸ್ತಿಲ್ಲ. ಅಮ್ಮ, ಬೇಡ ಕಣೋ, ನೀನ್ ಹೋಗ್ಬೇಡ, ನನ್ಗಿಷ್ಟ ಇಲ್ಲ. ಸರಿ ಬಿಡು, ನಾನು ಕಾಲ್ ಮಾಡಿ ಬರೋದಿಲ್ಲ ಅಂತ ಹೇಳ್ಬಿಡ್ತೀನಿ. ವಿಕಾಸ್ ಮಗ, ಸಾರಿ, ನಾನು ಹೊರಟಿದ್ದೆ. ಮನೇಲಿ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ, ಬರೋದಿಕ್ಕಾಗ್ತಿಲ್ಲ. ಬಟ್ಟೆ ತಗೊಂಡೇ ಹೊರಟಿದ್ದೆ, ಆದರೆ ನಿಂಗೆ ನಾಳೆ ಇಂಟರ್ವ್ಯೂ ಬಟ್ಟೆ ಬೇಕಿತ್ತಲ್ವಾ? ಸಾರಿ ಮಗ, ನಾನು ಬರೋದಿಕ್ಕಾಗಲ್ಲ. ನೀನು ಬೇರೆ ಯಾರಿಗಾರು ಕಾಲ್ ಮಾಡು. ಬೇಗ ಹೋಗಿ ಬೇಗ ಬಾ. ಇಲ್ಲ, ನಾನು ಬರ್ತಾ ಇದ್ದೀನಿ, ಹೊರಟೆ. ಇನ್ನೇನು ಬಂದೆ, ಕಾಲ್ ಮಾಡ್ತೀನಿ. ಸರಿ ಅಮ್ಮ, ಥ್ಯಾಂಕ್ ಯು. ನಾನು ಹೋಗಿ ಬರ್ತೀನಿ. ಹುಷಾರು, ಬೇಗ ಬರಬೇಕು. ಆಯ್ತಮ್ಮ. ಒಂದು ನಿಮಿಷ ಇರು. ಫ್ರೆಂಡ್ನ ಮಾತಾಡ್ಸಕ್ ಹೋಗ್ತಿದ್ಯಲ್ಲ, ಈ ಲಗ್ನ ಪತ್ರಿಕೆ ಕೊಡು. ಆ ಮದುವೆ ನಿಂತು ಹೋದ್ರೆ ಏನಂತೆ, ಈ ಮದುವೆ ನಮ್ಮಮ್ಮ ಇನ್ನೂ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಮನೆಯವರೆಲ್ಲ ಒಟ್ಟಿಗೆ ಬರಬೇಕು, ಬಂದು ಆಶೀರ್ವಾದ ಮಾಡಿ ಅಂತ ಹೇಳಿ ಕಟ್ಬಿಟ್ಬಾ. ಸರಿ ಅಮ್ಮ.